ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಯಾಕೋ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಹೇಳಬೇಕು ಅಂತ ಅನಿಸ್ತು. ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣಂತ್ರಿ ತಿಳಿದ ಮಟ್ಟಿಗೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾಮಾಣಿಕ, ನಿಷ್ಕಳಂಕ ವ್ಯಕ್ತಿತ್ವ, ಗಮನ ಸೆಳೆಯುವ ಮತ್ತು ಶ್ರೇಷ್ಠ ಕವಿಯಾಗಿದ್ದರು. ರಾಜಕಾರಣಿ, ಕರುಣಾಮಯಿ, ಭಾರತದ ಜಾತಶತ್ರು, ಹೆಮ್ಮೆಯ ಪ್ರಧಾನಮಂತ್ರಿಯಾಗಿದ್ದವರು. ಭಾರತ ಕಂಡ ಸರಳ, ಸಜ್ಜನ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಬ್ರಹ್ಮಚಾರಿಯಾಗಿ ಇಡೀ ಜೀವನವನ್ನು ಜನಸೇವೆಗೆ ಮುಡುಪಾಗಿಟ್ಟವರು ಬಹಳ ವಿರಳ. ದಶಕಗಳು ಉರುಳಿ ಶತಮಾನದ ಉದ್ದಕ್ಕೂ ಇವರ ಆದರ್ಶ, ಮಾರ್ಗದರ್ಶನ, ಕ್ರಿಯಾಶೀಲತೆ ಯುವಜನತೆಗೆ ಸ್ಫೂರ್ತಿದಾಯಕ. ಮಕ್ಕಳ ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೇರಿಸಲು ಸರ್ವ ಶಿಕ್ಷಣ ಅಭಿಯಾನವನ್ನು ರೂಪಿಸಿದರು. ಹಿಂದೂ ಮುಸ್ಲಿಂ ಸೌಹಾರ್ದತೆಗಾಗಿ ಲಾಹೋರ್ಗೆ ಬಸ್ಸು ಸಂಚಾರ ವ್ಯವಸ್ಥೆ ಹಾಗೂ ಕಾರ್ಗಿಲ್ ಯುದ್ಧದ ವಿಜಯೋತ್ಸವ ಚತುಷ್ಪಥಗಳ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಿಸಿದ ಕೀರ್ತಿ ವಾಜಪೇಯಿಯವರದು. ಗಂಗಾ ಕಾವೇರಿ ನದಿ ಜೋಡಣೆಯ ಮಹತ್ವಾಕಾಂಕ್ಷೆಯ ಯೋಜನೆಯು ಇವರ ಕನಸಾಗಿತ್ತು. ಯಾರು ಯಾವಾಗ ಯಾವ ಕ್ಷೇತ್ರ ಪ್ರವೇಶಿಸಿ ಖ್ಯಾತನಾಮರಾಗುತ್ತಾರೆ ಎಂದು ಹೇಳಬರುವುದಿಲ್ಲ. PhD ಮಾಡಿಕೊಂಡು ಪ್ರಾಧ್ಯಾಪಕರಾಗಬೇಕೆಂದು ಕನಸು ಕಂಡಿದ್ದ ಅಟಲ್ ಬಿಹಾರಿಯವರು ಪತ್ರಿಕೋದ್ಯಮಿಯಾದರು. ರಾಜಕೀಯ ಪ್ರವೇಶಿಸಿದರು. ದೇಶವನ್ನೇ ಆಳಿದರು. ಅದಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ಹಳ್ಳಿಗಳನ್ನು ಪ್ರವೇಶಿಸಿದ್ದವು. ಆದರೆ ಗಾಂಧೀಜಿ ಹತ್ಯೆಯಾದ ನಂತರ ಸರ್ಕಾರ RSS ಮೇಲೆ ನಿಷೇಧ ಹೇರಿದ್ದು ಕಳವಳಕಾರಿಯಾಗಿತ್ತು. ಯಾವುದೇ ಸರ್ಕಾರವನ್ನು ಇಂತಹ ಘಟನೆಗಳ ಕುರಿತು ಪ್ರಶ್ನಿಸಬೇಕೆಂದರೆ ಹಾಗೇ ಪ್ರಶ್ನಿಸಬಲ್ಲ ಒಂದು ರಾಜಕೀಯ ಪಕ್ಷ ಇರಬೇಕು. ಇಲ್ಲದಿದ್ದರೆ ಅಂತಹ ಘಟನೆಗಳು ಮರುಕಳಿಸುತ್ತಿರುತ್ತವೆ. ಕೇಳುವರಿದ್ದಾರೆ ಎಂದರೆ ಯಾವುದೇ ಕೆಲಸ ಯಾರೇ ಮಾಡಲಿ ತುಸು ಆಲೋಚಿಸುತ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖವಾಣಿಯಾಗಿ ಒಂದು ಪಕ್ಷ ಹುಟ್ಟುಹಾಕುವಲ್ಲಿ ಯಶಸ್ವಿಯಾಗಿದ್ದರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅಷ್ಟೇ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿದ್ದ ರಾಜಕಾರಣಿಯನ್ನು ಶೋಧಿಸಿ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟವರೂ ಕೂಡ ಅವರೇ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಶ್ರೇಷ್ಠ ಸಂಸದ. ದಶಕಗಳಿಗೂ ಮೀರಿ ಲೋಕಸಭಾ ಸದಸ್ಯರಾದ ಕೀರ್ತಿ ಅವರದಾಗಿದೆ. ಭಾರತದ ಪ್ರಧಾನಿಯಾಗುವುದಕ್ಕೂ ಮೊದಲು ಅಟಲ್ ಬಿಹಾರಿಗಳು ಕೆಲವು ಹುದ್ದೆಗಳು ಮತ್ತು ಅಧಿಕಾರಗಳನ್ನು ನಿರ್ವಹಿಸಿದ್ದರು. ಇವುಗಳಲ್ಲಿ ವಿದೇಶಾಂಗ ಸಚಿವರಾಗಿದ್ದುದು ಒಂದು. ಲೋಕಸಭಾ ಸದಸ್ಯರಾಗಿ 1957ರಿಂದ 1962ರವರೆಗೆ, 1967ರಿಂದ 84ರವರೆಗೆ, 1991ರಿಂದ 96ರವರೆಗೆ, 1996ರಿಂದ 98ರವರೆಗೆ ಹಾಗೂ 1998ರಿಂದ 2004ರವರೆಗೆ ಇದ್ದರು. ರಾಜ್ಯಸಭಾ ಸದಸ್ಯರಾಗಿ 1962ರಿಂದ 1967 ಹಾಗೂ 1986ರಿಂದ 1991ರವರೆಗೂ ಕಾರ್ಯನಿರ್ವಹಿಸಿದರು. 1980ರಿಂದ 84, 1986, 1996ರಿಂದ 1998 ಹಾಗೂ 2004ರವರೆಗೆ ಪ್ರಧಾನಿಯಾಗಿದ್ದಷ್ಟೂ ಕಾಲ ಸಂಸದೀಯ ಪಕ್ಷ ನಾಯಕರಾಗಿದ್ದರು. ಇದನ್ನು ಬಿಟ್ಟು ಇನ್ನುಳಿದ ಅಧಿಕಾರಗಳನ್ನು ಹೇಳುವುದಾದರೆ 1966ರಿಂದ 67 ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. 1969ರಿಂದ 70ರವರೆಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ನಿರ್ವಹಣೆ ಮಾಡಿದರು. 1963ರಲ್ಲಿ ಯುರೋಪಿನ ಸಂಸತ್ತಿನ ಭೇಟಿ ನೀಡಿದ್ದ ಭಾರತೀಯ ಸಂಸತ್ ಸದಸ್ಯರ ನಿಯೋಗದ ಸದಸ್ಯರಾಗಿದ್ದರು. 1965ರಲ್ಲಿ ಪೂರ್ವ ಆಫ್ರಿಕಾಗೆ ಭೇಟಿ ನೀಡಿದ್ದ ಭಾರತೀಯ ಸಂಸತ್ ಸದಸ್ಯರ ನಿಯೋಗದ ಸದಸ್ಯರಾಗಿದ್ದರು. 1966ರಲ್ಲಿ ಕೆನಡಾದಲ್ಲಿ ಜರುಗಿದ ಕಾಮನ್ವೆಲ್ತ್ ಸಂಸದೀಯ ಸಂಘದ ಸಭೆಯಲ್ಲಿ ಭಾಗಿಯಾಗಿದ್ದರು. 1967ರಲ್ಲಿ ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ ಸಂಸದೀಯ ನಿಯೋಗದ ಸದಸ್ಯರಾಗಿದ್ದರು. 1965ರಿಂದ 70 ಅಖಿಲ ಭಾರತೀಯ ಸ್ಟೇಷನ್ ಮಾಸ್ಟರುಗಳ ಹಾಗೂ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರುಗಳ ಸಂಘದ ಅಧ್ಯಕ್ಷರಾಗಿದ್ದರು. ಅಖಿಲ ಭಾರತ ಸ್ಟೇಷನ್ ಮಾಸ್ಟರ್ಗಳ ಸಂಘಟನೆಯ ಅಧ್ಯಕ್ಷರಾಗಿದ್ದರು. ಸಂಸದೀಯ ನಿಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿದರು. 1974 ಜಪಾನ್, 1975 ಶ್ರೀಲಂಕಾ, 1980 ಜಾಂಬಿಯಾ, 1984 ಐಸ್ಲ್ ಆಫ್ ಮ್ಯಾನ್, ಸ್ವಿಟ್ಜರ್ಲ್ಯಾಂಡ್ಗೆ ಭೇಟಿ ನೀಡಿದರು. 1958ರಿಂದ 62, 1967ರಿಂದ 73 ಹಾಗೂ 1986 ರಾಷ್ಟ್ರೀಯ ಏಕತಾ ಪರಿಷತ್ತಿನ ಸದಸ್ಯರಾಗಿದ್ದರು. 1968ರಿಂದ 84 ಪಂಡಿತ್ ದೀನದಯಾಳು ಉಪಾಧ್ಯಾಯ ಸ್ಮಾರಕ ಸಮಿತಿಯ ಅಧ್ಯಕ್ಷರಾಗಿದ್ದರು.
1992ರಿಂದ 96ರವರೆಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. 1951ರಿಂದಲೂ ವಾಜಪೇಯಿ ಬಿಡುವಿಲ್ಲದೆ ಸುಮಾರು 5 ದಶಕಗಳಿಗೂ ಮೀರಿ ವಿವಿಧ ಶಿಸ್ತುಗಳಲ್ಲಿ ದೇಶ ಸೇವೆ ಮಾಡಿರುವರು. ಯಾರಿಗೇ ಆಗಲಿ ಇದೊಂದು ದೀರ್ಘಕಾಲದ ಸೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದಿ ಭಾಷೆಯ ಒಬ್ಬ ಉತ್ತಮ ಕವಿ. ರಾಜಕೀಯ ಪ್ರವೇಶಿಸದೆ ಕವಿಯಾಗಿಯೇ ಕಾವ್ಯ ರಚಿಸುತ್ತಾ ಇದ್ದಿದ್ದರೆ ಜ್ಞಾನಪೀಠ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಇವುಗಳಿಗೆ ಪಾತ್ರರಾಗುತ್ತಿದ್ದರೇನೋ. ವಾಸ್ತವ ಎಂದರೆ ಅವರು ಪ್ರಶಸ್ತಿ ಪುರಸ್ಕಾರಗಳಿಗೆ ಆಸೆ ಪಟ್ಟವರೇ ಅಲ್ಲ. ಅವರ ಗುರಿಯೊಂದೇ ದೇಶ ಸೇವೆ. ಆದರೆ ಪ್ರಶಸ್ತಿಗಳು ವಾಜಪೇಯಿ ಅವರನ್ನು ಹುಡುಕಿ ಬಂದವು. ಈ ಮೌಲಿಕ ಪ್ರಶಸ್ತಿಗಳು 1992ರಿಂದ 1994ರ ಅವಧಿಯಲ್ಲಿ ಬಂದವಾಗಿವೆ. ಅಟಲ್ ಬಿಹಾರಿ ಅವರು 1992ರ ಜನವರಿ 25ರಂದು ಭಾರತ ಸರ್ಕಾರದ 2ನೆಯ ಅತ್ಯುನ್ನತ ಪೌರ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾದರು. ಹಿಂದಿ ಭಾರತದ ರಾಷ್ಟ್ರಭಾಷೆ. ಹಿಂದಿಯಲ್ಲಿ ವಾಜಪೇಯಿ ಒಳ್ಳೆಯ ಕವಿ. ದೇಶ ವಿದೇಶಗಳಲ್ಲಿ ವಾಜಪೇಯಿ ಹಿಂದಿಯಲ್ಲಿ ಮಾತನಾಡಿ ಭಾಷೆಗೆ ಗೌರವ ತಂದರು. 1992ರ ಸೆಪ್ಟೆಂಬರ್ 28ರಂದು ಅವರಿಗೆ 51,000 ರೂಗಳ ಪ್ರಶಸ್ತಿ ಮೌಲ್ಯ ಅರ್ಪಿಸಿ ಹಿಂದಿ ಗೌರವ ಪುರಸ್ಕಾರ ನೀಡಲಾಯಿತು. ಆದರೆ ವಾಜಪೇಯಿ ಅವರು ಅಷ್ಟೇ ಹಣವನ್ನು ಸೇರಿಸಿ ಹಿಂದಿ ಭಾಷಾ ಸಂಸ್ಥಾನಕ್ಕೆ ದೇಣಿಗೆಯಾಗಿ ಕೊಟ್ಟರು. ಇದನ್ನು ಬಳಸುವ ಕುರಿತು ವಾಜಪೇಯಿ ಸೂಚಿಸಿರುವರು. ಉತ್ತರ ಪ್ರದೇಶ ಹೈಸ್ಕೂಲ್ ಬೋರ್ಡ್ ನಡೆಸುವ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ 2 ವಿದ್ಯಾರ್ಥಿಗಳಿಗೆ ತಲಾ 7,000 ರೂಪಾಯಿ ಹಾಗೂ 5,000 ರೂಪಾಯಿ ಬಹುಮಾನ ನೀಡಬೇಕೆಂದು ಹೇಳಿರುವರು. ವಾಜಪೇಯಿ ಅವರಿಗೆ ಹಿಂದಿ ಭಾಷೆಯಲ್ಲಿರುವ ಪ್ರೌಢಿಮೆ, ಕವಿತ್ವ, ವಿದ್ವಂತು ಇವೆಲ್ಲವನ್ನೂ ಪರಿಗಣಿಸಿ ಅವರಿಗೆ ಕಾನ್ಪುರ್ ವಿಶ್ವವಿದ್ಯಾನಿಲಯವು 1993ರ ಏಪ್ರಿಲ್ 20ರಂದು ಗೌರವ ಡಿ.ಲಿಟ್ ಪದವಿ ನೀಡಿ ಗೌರವಿಸಿತು. 1994ರ ಆಗಸ್ಟ್ 17ರಂದು ವಾಜಪೇಯಿ ಅವರಿಗೆ ಅವರ ಸಂಸತ್ತಿನ 4 ದಶಕಗಳ ಅನುಪಮ ಸೇವೆಗಾಗಿ ಪಂಡಿತ್ ಗೋವಿಂದ್ ವಲ್ಲಭ ಪಂತ್ ಸ್ಮಾರಕ ನೀಡುವ ಸರ್ವಶ್ರೇಷ್ಠ ಸಂಸದೀಯ ಪಟು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 1994ರ ಆಗಸ್ಟ್ 1ರಂದು ವಾಜಪೇಯಿ ಅವರಿಗೆ ಅವರ ಸಮರ್ಪಣಾ ಮನೋಭಾವದ ಸಾರ್ವಜನಿಕ ಜೀವನಕ್ಕಾಗಿ ಲೋಕಮಾನ್ಯ ತಿಲಕ್ ಸಮ್ಮಾನ ಪಾರಿತೋಷಕ ನೀಡಲಾಯಿತು. ವಾಜಪೇಯಿ ಅವರಿಗೆ ಈ ಯಾವ ಪ್ರಶಸ್ತಿಗಳೂ ಕಡಿಮೆ. ಜನರ ಅಭಿಮಾನವೇ ಅವರಿಗೆ ಪ್ರಶಸ್ತಿ, ಗೌರವ ಎಲ್ಲ. ಅಟಲ್ಜಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ರಲ್ಲ, ಅವಾಗ ಅವರು ಒಂದು ಕವನವನ್ನು ಸಭಿಕರ ಮುಂದೆ ಓದ್ತಾರ. ಓ ನನ್ನ ಪ್ರಭುವೇ, ಇನ್ನೊಬ್ಬನನ್ನಪ್ಪಿಕೊಳ್ಳಲು ನಾ ಬಗ್ಗದಷ್ಟು ಎತ್ತರಕ್ಕೆನ್ನೇರಿಸಬೇಡ. ಅಂತಹ ಸೊಕ್ಕಿನಿಂದ ಎನ್ನ ಪಾರು ಮಾಡು. ವಾಜಪೇಯಿ ಅವರ ಕ್ಷಮಾಯಾಚನ ಪದ್ಯ ಮೆಲುಕು ಹಾಕುವಂಥದ್ದು. ಇನ್ನೊಂದು ಹೇಳ್ತಾರೆ, ವಚನಭಂಗ ಮಾಡಿದ ಪರಾಧಿಗಳು ನಾವು, ಕ್ಷಮಿಸು ಬಾಪು ನೀನು ನಮ್ಮ. ಗುರಿ ಮರೆತ ನಮ್ಮ ಯಾತ್ರೆ ಅಪೂರ್ಣವಾಯಿತು. ರಾಜಘಾಟನು ಅಪವಿತ್ರಗೊಳಿಸಿದೆವು ನಾವು. ಜಯಪ್ರಕಾಶರೇ ಭರವಸೆ ಇಡಿ ಎಮ್ಮಲಿ. ಮುರಿದ ಕನಸುಗಳ ಮತ್ತೆ ಜೋಡುಪೆವು. ಅಂಧಕಾರದ ಕೋಟೆಯನ್ನು ಚಿತಾಭಸ್ಮದ ಕಿಡಿಗಳಿಂದ ಭೇದಿಸುವೆವು. ವಾಜಪೇಯಿ ಅವರು ತಮ್ಮ ಒಂದು ಕವನದಲ್ಲಿ ಜನರಿಗೆ ಎಲ್ಲರ ಜೊತೆ ಬೆರೆತು, ಎಲ್ಲರ ಜೊತೆ ಕಲಿತು, ಎಲ್ಲರ ಸಹವಾಸ ಹೊಂದಿ ಮುಂದೆ ನಡೆಯಬೇಕು ಎಂದು ಕಳಕಳಿಯ ಕರೆ ನೀಡುತ್ತಾರೆ. ನಾವೆಷ್ಟು ಎತ್ತರವಿರಬೇಕು ಹೇಳುತ್ತಾರೆ ಕವಿ. ಆಕಾಶ ಮುಟ್ಟುವಷ್ಟು, ಹೊಸ ನಕ್ಷತ್ರಗಳಲ್ಲಿ ಬೀಜ ಬಿತ್ತುವಷ್ಟು. ವಾಜಪೇಯಿ ಅವರ ಮೇರಿ ಇಕ್ಯಾವಿನ್ ಕವಿತೆಯನ್ನು ಸಂಪಾದಿಸಿಕೊಟ್ಟವರು ಗೆಳೆಯ ಡಾಕ್ಟರ್ ಚಂದ್ರಿಕಾ ಪ್ರಸಾದ್ ಶರ್ಮಾ ಅವರು. ಸಂಕಲನ ಬಿಡುಗಡೆ ಮಾಡಿದವರು ಪ್ರಧಾನಿ ಹಾಗೂ ಸಾಹಿತಿ ಪಿ.ವಿ. ನರಸಿಂಹರಾವ್ ಅವರು. ಈ ಸಂಕಲನ 2 ಮುದ್ರಣ ಕಂಡಿರುವುದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗ್ಯದ. ಪಹಚಾನ್ ಎಂಬ ಕವಿತೆ, ಹರಿಹರಿ ಧೂಪ್ ಪರ್, ಅಮರ್ ಐಗಣತಂತ್ರ, ತಾಜ್ ಮಹಲ್ ಮೊದಲಾದ ಕವಿತೆಗಳು ಅವುಗಳಲ್ಲಿನ ಆಶಾವಾದ, ಭರವಸೆ, ನಿಕೂದಿಕೆ, ಪ್ರಾಮಾಣಿಕತೆ ಎಂಬ ಆಶಯಗಳು ಮನಮುಟ್ಟುತ್ತವೆ. ಇಲ್ಲಿನ ಕವನಗಳ ಕೆಲವು ಸಾಲುಗಳು ಗಾದೆ ಮತ್ತು ನುಡಿಮುತ್ತುಗಳಂತೆ ನೆನಪಿಡಬೇಕಾದವು. ಉದಾಹರಣೆಗೆ, 1ನೇದ್ದು, ಬೇಕು ಎತ್ತರದ ಜತೆಗೆ ವೈಶಾಲ್ಯ, ನಿಲ್ಲಬಾರದು ಮನುಷ್ಯ ಬೋಳು ಮರದಂತೆ. 2ನೇದ್ದು, ಹಿಂದೂಸ್ತಾನ್ ಜಗಪುಸ್ತಕದಲ್ಲಿ ಚಂದನದಂತೆ ಶೋಭಿತ. 3ನೇದ್ದು, ನಾವು ಆಗಗೊಡೆವು ಯುದ್ಧ, ವಿಶ್ವಶಾಂತಿಯ ಪ್ರತಿಪಾದಕರು ನಾವು, ಆಗಗೊಡೆವು ಯುದ್ಧ. 4ನೇದ್ದು, ಮನುಷ್ಯ ಪರಿಸ್ಥಿತಿಯೊಂದಿಗೆ ಹೋರಾಡಬೇಕು. 5ನೇದ್ದು,
ಯಾರೂ ಇಲ್ಲಿ ಭಾರವಾಗಬೇಡಿ, ಖುಷಿ ವಿಶ್ವಾಸದಿಂದ ಬೀಗಬೇಡಿ. 6ನೇದ್ದು, ನಿನ್ನೆ ಇದ್ದುದು ಇಂದು ಇಲ್ಲ, ಇಂದು ಇದ್ದುದು ನಾಳೆ ಇರುವುದಿಲ್ಲ. ಇಂಥ ಕವಿತೆಗಳನ್ನು ಕೊಟ್ಟ ಕವಿ ಹೃದಯದ ವಾಜಪೇಯಿಯವರ ವಿಚಾರಗಳು ಮನೋಜ್ಞ. ಅವು ಭೂತ, ವರ್ತಮಾನ ಮತ್ತು ಭವಿಷ್ಯದ ಕೊಂಡಿಯಾಗಿರುತ್ತವೆ. ಅವರಿಗೆ ಮಾತಿಗಿಂತ ಕವಿತೆಯೇ ಲೇಸಾಗಿತ್ತು. ತಮ್ಮ ಕವಿತೆಗಳ ಮೂಲಕ ಭಾರತ ಎಂಥ ಅದ್ಭುತ ಎಂದು ಸಾರಿದರು. ಬೆಂಗಳೂರಿನಲ್ಲೂ ವಾಜಪೇಯಿಯವರನ್ನು ಸನ್ಮಾನಿಸಲಾಗಿತ್ತು. ಬೆಂಗಳೂರಿನ ಜನಸಂಘದ ಸಭೆಯಲ್ಲಿ ಭಾಗವಹಿಸಿದ್ದರು. ಅವರಿಗೆ ಏನೇ ಕಾಣಿಕೆ ಕೊಡಲಿ ಅದರ ಬಗ್ಗೆ ಯಾವ ವ್ಯಾಮೋಹವೂ ತೋರದ ವಾಜಪೇಯಿಯವರು ಇದನ್ನು ತೆಗೆದುಕೊಂಡು ನಾನು ಏನು ಮಾಡಲಿ ಎನ್ನುತ್ತಿದ್ದರು. ಕವಿಗೇನು ಬೇಕು? ಕವಿತೆ ಕೇಳಿ ಮುಗುಳ್ನಕ್ಕರೆ ಅಷ್ಟೇ ಸಾಕು. ಹಾಡು ಕೇಳಿ ಹರುಷಪಟ್ಟರದೇ ಕವಿಗೆ ಕಾಣಿಕೆ. ವಾಜಪೇಯಿ ಕವಿ ಹೇಗೋ ಕಲಾಪ್ರೇಮಿ ಕೂಡ ಹಾಗೆ. ಚಲನಚಿತ್ರಗಳನ್ನು ನೋಡುವುದರಲ್ಲಿ ಅವರಿಗೆ ಅತೀವ ಆಸಕ್ತಿ. ವಾಜಪೇಯಿಯವರಿಗೆ ಕತೆ ಬರೆಯುವುದು, ಕತೆ ಓದುವುದು, ಹಿಂದೂಸ್ತಾನಿ ಸಂಗೀತ ಕೇಳುವುದು ಎಲ್ಲದರಲ್ಲೂ ಬಹಳ ಅಭಿರುಚಿಯನ್ನು ಹೊಂದಿದವರಾಗಿದ್ದರು ಅವರು. ಅಟಲ್ಜಿಯವರು ಬಲಪಂಥೀಯ ಪಕ್ಷದಲ್ಲಿ ಮಧ್ಯಮ ಮಾರ್ಗ ಹಿಡಿದಿದ್ದರು. ಎಂಥವರನ್ನೂ ಸೆಳೆದುಕೊಳ್ಳುವ ಆಕರ್ಷಕ ವ್ಯಕ್ತಿತ್ವ ವಾಜಪೇಯಿಯವರದಾಗಿತ್ತು. ಮುಕ್ತ ಮನಸ್ಸಿನ ದೋಷರಹಿತ ವ್ಯಕ್ತಿ ಎಂದೇ ಖ್ಯಾತಿಯಾಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ದೇಶ ಕಂಡ ಒಬ್ಬ ಪ್ರಾಮಾಣಿಕ ನೇತಾರ, ದೇಶ ಸೇವೆಗೆಂದೇ ಹುಟ್ಟಿದ ವ್ಯಕ್ತಿ, ಅಜಾತ ಶತ್ರು, ಸ್ನೇಹಜೀವಿ. ಒಮ್ಮೆ ಲೋಕಸಭೆಯಲ್ಲಿ ಅಟಲ್ಜಿಯವರ ವಿಚಾರಗಳಿಗೆ ಹಾಗೂ ಮಾತುಗಾರಿಕೆಗೆ ಬೆರಗಾದ ನೆಹರು ಅವರು, ಈತ ಮುಂದೊಂದು ದಿನ ರಾಷ್ಟ್ರದ ಪ್ರಧಾನಿಯಾದರೆ ಆಶ್ಚರ್ಯವಿಲ್ಲ ಎಂದಿದ್ದರು. ಆದರೆ ಆ ದಿನಕ್ಕಾಗಿ ಅವರು ತಮ್ಮ 72ನೇ ವಯಸ್ಸಿನವರೆಗೆ ಕಾಯಬೇಕಾಗಿದ್ದುದು ಶೋಚನೀಯ ವಿಷಯ. ಈ ದೇಶ ಈ ಶ್ರೇಷ್ಠ ವ್ಯಕ್ತಿಯನ್ನು ನೇತಾರನನ್ನಾಗಿ ಪಡೆಯುವುದಕ್ಕೆ ವಿಳಂಬವಾಯಿತು. ಪಕ್ಷ ರಾಜಕೀಯದ ದಿನಗಳಲ್ಲಿ ಒಂದು ಅಧಿಕಾರ ಹಿಡಿಯುವುದು ಸುಲಭವೇ? ಹಿಡಿದರೂ ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕು. ವಾಜಪೇಯಿಯವರ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣಂತ್ರಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.